ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಐಜೂರು ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಏನು ಸರ್ಟನ್ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಫೋನ್ ಮಾಡಿ ನಾವು ಲೋಕಾಯುಕ್ತದಿಂದ ಮಾಡ್ತಾಯಿದ್ದೀವಿ, ನೀವು ನಮಗೆ ದುಡ್ಡು ಕೊಡಬೇಕು, ಇಲ್ಲಾಂದರೆ ನಿಮ್ಮ ಮೇಲೆ ನಾವು ಕಾನೂನಾತ್ಮಕ ಆ್ಯಕ್ಷನ್ ತೊಗೊತೀವಿ, ಜೊತೆಗೆ ಇಮಿಡಿಯೇಟಾಗಿ ನಮಗೆ ಫೋನ್ಪೇಗೆ ದುಡ್ಡು ಹಾಕಿ, ಅಂಥ ಸಮಯದಲ್ಲಿ ನಿಮ್ಮ ಮೇಲೆ ರೈಡ್ ಮಾಡಲ್ಲ ಅಥವಾ ಯಾವುದೇ DA ಕೇಸ್ ಮಾಡಲ್ಲ ಅಂತ ಹೇಳಿ ಹಲವಾರು ಜನಗೆ ರಾಮನಗರ ಜಿಲ್ಲೆಯಾದ್ಯಂತ ಸಾಕಷ್ಟು ಮಂದಿಗೆ ಈ ರೀತಿ ಫೋನ್ ಕರೆಗಳು ಬರ್ತಿತ್ತು. ಅದ್ರ ಪ್ರಯುಕ್ತ ನಾವು 2 ಕೇಸುಗಳನ್ನ ನಾವು ಐಜೂರು ಠಾಣಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಮಾಡಿದ್ವಿ. ನಂತರದಲ್ಲಿ ಆ ಕೇಸನ್ನು ನಾವು ಫಾಲೋ ಅಪ್ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿ ಬಗ್ಗೆ ಸುಳಿವು ಸಿಕ್ಕಿ ಕೊಲ್ಲಾಪುರದಲ್ಲಿ ಆರೋಪಿಯನ್ನು ನಾವು ಬಂಧನ ಮಾಡಿ ಇವಾಗ ಕೋರ್ಟ್ಗೆ ದಸ್ತಗಿರಿ ಕರ್ಮವನ್ನು ಮಾಡಿ ಬಿಟ್ಟಿದ್ದೀವಿ. ಏನು ಆರೋಪಿ ಇದ್ದಾನೆ ಅವನು ಹ್ಯಾಬಿಚುವಲ್ ಅಫೆಂಡರ್ ಇದ್ದಾನೆ. ಅವನು ಸುಮಾರು 58 ಕೇಸ್ಗಳು ಅವನ ಮೇಲೆ ಇದೇ ರೀತಿ ಎಲ್ಲ ಕಡೆ ದಾಖಲಾಗಿದೆ. ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಸುಮಾರು 38 ಕೇಸುಗಳು ಇನ್ನೂ ಪೆಂಡಿಂಗ್ ಇದೆ. ಹಾಗೂ ಜೊತೆಗೆ ಏನು ನಮ್ಮಲ್ಲಿ DHO ಹಾಗೂ CDPOಗೆಲ್ಲ ಈ ಥರ ಫೋನ್ ಮಾಡಿದ್ದು, ಹಾಗೆ ಈ ರೀತಿ ಕೊಳ್ಳೇಗಾಲದಲ್ಲೂ ಮಾಡಿರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸುಮಾರು 70,000 ರೂಪಾಯಿಯಷ್ಟು ಹಣಗಳನ್ನು ಕೊಳ್ಳೇಗಾಲದ ಆಫೀಸರಿಂದ ತೊಗೊಂಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಈ ರೀತಿಯಾಗಿ ಇನ್ನೂ ಸಾಕಷ್ಟು ನಮಗೆ ತನಿಖೆಯಿಂದ ಹೊರಬರಬೇಕಾಗಿದೆ. ಸದ್ಯಕ್ಕೆ ಅವನನ್ನು ನಾವು ಬಂಧನ ಮಾಡಿದ್ದೇವೆ. ಸರ್, ಆತ ಬಿಫೋರ್ ಪೊಲೀಸ್ ಇಲಾಖೆಯಲ್ಲಿದ್ದ ವಜಾಗಿದ್ದ, ಅದನ್ನು ಫರ್ದರ್ ನಾವು ತನಿಖೆಯಲ್ಲಿ ಚೆಕ್ ಮಾಡಬೇಕಾಗಿದೆ. ಸದ್ಯಕ್ಕೆ ಅವನು ಕೊಲ್ಲಾಪುರದಿಂದ ಕರ್ಕೊಂಬಂದಿದ್ದೀವಿ, ಒಂದು ಬಂಧನ ಕ್ರಮಗಳನ್ನು ಮಾಡಿದ್ದೀವಿ. ಇವಾಗ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಕೂಲಂಕುಷವಾಗಿ ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ. ಇಲ್ಲಿ ನಂಬರ್ಗಳು ಹೇಗೆ ತೊಗೊಂತಿದ್ದ, ಆ ಸಿಮ್ಸ್ ಎಲ್ಲ ಏನು ಇಲ್ಲಿನ ನಂಬರ್ಗಳಿದೆ, ಇದು ಗೌರ್ಮೆಂಟ್ ಇಲಾಖೆಯ ವೆಬ್ಸೈಟ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಿಗುವಂತಹ ನಂಬರ್ಗಳಿರುತ್ತೆ. ಅಲ್ಲಿ ಆ ನಂಬರ್ಗಳನ್ನ ನಾವು ಉಪಯೋಗ ಮಾಡ್ಕೊಂಡು ವೆಬ್ಸೈಟಲ್ಲಿ ಸಿಗುವಂತಹ ನಂಬರ್ಗಳನ್ನ ಅವ್ರಿಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಜೊತೆಗೆ ಏನು ಸಿಮ್ ಕಾರ್ಡ್ಗಳಿದೆ, ಇದು ಹಲವಾರು ಕಡೆ ಅವನು ಫೇಕ್ ಸಿಮ್ಗಳನ್ನ ಖರೀದಿ ಮಾಡಿದ್ದಾನೆ. ಜೊತೆಗೆ ಏನು ಅವನಿಗೆ ಸ್ವಲ್ಪ ಆರೋಗ್ಯದ ಸ್ಥಿತಿಗತಿ ಸರಿ ಇಲ್ಲದೆ ಇರುವಂಥ ಕಾರಣದಿಂದ ಅವನಿಗೆ ಹೆಲ್ಪರ್ ಏನಿದ್ದಾರೆ ಅವ್ರ ಕಡೆಯಿಂದನೂ ಸಿಮ್ ಕಾರ್ಡ್ಗಳನ್ನ ತೊಗೊಂಡಿರೋದು ನಮಗೆ ಗೊತ್ತಾಗಿದೆ. ಇನ್ನು ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಅವನು ಮಹಾರಾಷ್ಟ್ರದಿಂದನೇ ಆಪರೇಟ್ ಮಾಡ್ತಿರ್ತಾನೆ. ಅವನೊಂದು ಬ್ಯಾಂಕ್ ಅಕೌಂಟು ಡಮ್ಮಿ ಇರುತ್ತೆ, ಅದರಿಂದ ಅವನು ಆಪರೇಟ್ ಮಾಡ್ತಿರ್ತಾನೆ. ಅವೆಲ್ಲ ಇನ್ನೂ ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕು. 58 ಪ್ರಕರಣಗಳಿದೆ ಅವನ ಮೇಲೆ. ಮ್ಯಾಕ್ಸಿಮಮ್ ಇದೇ ರೀತಿ ಚೀಟಿಂಗ್ ಕೇಸ್, ಇಂಟರ್ ಸ್ಟೇಟ್. ಥ್ಯಾಂಕ್ ಯು.